ನಮಸ್ಕಾರ ವೀಕ್ಷಕರೇ, ನಿಮ್ಮ ಮನೇಲಿ ಏನಾದರೂ ಬೆಡ್ ರಿಡನ್ ಪೇಷಂಟ್ ಇದ್ದಾರಾ? ಅವ್ರನ್ನೇನಾದರೂ ನೀವು ಕರೆಕ್ಟಾಗಿ ನೋಡ್ಕೊಳ್ತಾ ಇಲ್ಲಪ್ಪ ಅಂತಂದರೆ ಈ ಲಂಗ್ಸ್ ಇನ್ಫೆಕ್ಷನ್ ಆಗಿರ್ಬೋದು, UTI ಇನ್ಫೆಕ್ಷನ್ ಆಗಿರ್ಬೋದು, ಅಥವಾ ಬೆಡ್ ಸೋರ್. ಸೊ ಹಲವಾರು ಈ ಸೀರಿಯಸ್ ಪ್ರಾಬ್ಲಮ್ಸು ಉಂಟಾಗ್ಬೋದು. ಸೊ ಅದಕ್ಕಾಗಿ ನಾನು ಇವತ್ತು ಈ ವಿಡಿಯೋದಲ್ಲಿ ನಿಮ್ಮ ಮನೆಯಲ್ಲಿರುವಂತಹ ಬೆಡ್ ರಿಡನ್ ಪೇಷಂಟ್ನ ಯಾವ ರೀತಿ ನೋಡ್ಕೊಬೇಕು ಅಂತ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಆಯಿತಾ? ಈ ವಿಡಿಯೋನ ಕೊನೆ ತನಕ ನೋಡಿ. ಬೆಡ್ ರಿಡನ್ ಪೇಷಂಟ್ಗಳಾಗಲು ಯಾವ ಪರಿಸ್ಥಿತಿಗಳಲ್ಲಿ ಅಂತಂದರೆ ಸ್ಟ್ರೋಕ್ ಆದಾಗಿರ್ಬೋದು, ಆಕ್ಸಿಡೆಂಟ್ ಟೈಮಲ್ಲಿ, ಅಥವಾ ಈ ಏಜ್ಡ್ ಪರ್ಸನ್ಸಲ್ಲಿ ಏನಾದರೂ ಸೀರಿಯಸ್ ಪ್ರಾಬ್ಲಮ್ಸ್ ಇದ್ದಾಗ, ಸೊ ಇಂಥ ಹಲವಾರು ಪ್ರಾಬ್ಲಮಲ್ಲಿ ಈ ಬೆಡ್ ರಿಡನ್ ಪೇಷಂಟ್ ಆಗೋ ಸಿಚುಯೇಷನ್ ಇರುತ್ತೆ ವೀಕ್ಷಕರೇ. ಸೊ ಆ ಟೈಮಲ್ಲಿ ನೀವು ಯಾವ ರೀತಿ ನೋಡ್ಕೊಬೇಕು ಅಂತಂದರೆ, ಫಸ್ಟ್ ಆಫ್ ಆಲ್ ಅವ್ರು ಮಲಗಿರುವಂತಹ ಜಾಗ ಶುದ್ಧವಾಗಿರಬೇಕು. ಸೊ ನೀವು ಪ್ರತಿ 2 ಗಂಟೆಗೊಮ್ಮೆ ಅವರ ಪೊಸಿಷನ್ನ ಚೇಂಜ್ ಮಾಡ್ತಾ ಇರಬೇಕು. ಇಲ್ಲ ಅಂತಂದರೆ ಬೆಡ್ ಸೋರಾಗ ಚಾನ್ಸಸ್ ಇರುತ್ತೆ. ಸೆಕೆಂಡ್ ಒಂದು ಪಾಯಿಂಟ್, ಅವರು ಮಲಗಿರ್ತಾರೆ ಅಲ್ವಾ, ಅವರ ತಲೆಗಾಗಿರಲಿ ಅಥವಾ ಇಂಡಿಗಾಗಿರಲಿ ಅಥವಾ ಈ ಮೊಣಕಾಲ ಕೆಳಗಡೆ ಮೆತ್ತನೆಯ ಒಂದು ದಿಂಬನ್ನು ಇಡಬೇಕಾಗುತ್ತೆ. ಆವಾಗ ನೀವು ಅವ್ರ ಸ್ಕಿನ್ನಲ್ಲಿ ಏನೇನು ಚೇಂಜಸ್ ಆಗಿದ್ದೇನೋ ಇಲ್ವೋ ಅಂತ ಅಬ್ಸರ್ವೇಷನಲ್ಲಿ ಇಡಬೇಕಾಗುತ್ತೆ ವೀಕ್ಷಕರೇ. ಪ್ರತಿದಿನ ಅವರಿಗೆ ಸ್ನಾನ ಮಾಡ್ಸೋಕ್ಕಂತೂ ಆಗಲ್ಲಲ್ವ. ಸೊ ಹಾಗಾಗಿ ಒಂದು ಸ್ವಲ್ಪ ಬಟ್ಟೆ ತೊಗೊಂಡ್ಬಿಟ್ಟು ಉಗುರು ಬೆಚ್ಚಾಗಿರೋ ನೀರಲ್ಲಿ ಎದ್ಬಿಟ್ಟು ನೀಟಾಗಿ ಒರೆಸ್ಬಿಟ್ಟು ಆಮೇಲೆ ಅವ್ರ ಸ್ಕಿನ್ನ ಡ್ರೈ ಮಾಡಬೇಕಾಗುತ್ತೆ. ಅವರೇನಾದರೂ ಮೋಷನ್ ಆಗಿರಲಿ ಅಥವಾ ಯೂರಿನ್ ಆಗಿರಲಿ ಪಾಸ್ ಮಾಡೋದಿತ್ತು ಅಂದರೆ ಕರೆಕ್ಟಾಗಿ ಪಾಸ್ ಮಾಡಿಬಿಟ್ಟು ಅವರ ಜಾಗದಲ್ಲಿ ಮಾತ್ರ ಇಡಕ್ಕೆ ಹೋಗಬೇಡಿ, ಹೊರಗಡೆ ಬಿಸಾಕ್ಬಿಡಿ. ಅವರ ಜಾಗದಲ್ಲಿ ಏನಾದರೂ ಇಡ್ತೀರಪ್ಪ ಅಂತಂದರೆ ಇನ್ಫೆಕ್ಷನ್ಸ್ ಆಗೋ ಕಂಡೀಷನ್ಸ್ ಇರುತ್ತೆ. ಇನ್ ಕೇಸ್ ಅವರೇನಾದರೂ ಯೂರಿನ್ ಪಾಸ್ ಮಾಡಿದರು, ಅಲ್ಲೇ ಬೆಡ್ಡಲ್ಲೇ ಬಿಟ್ರಿ ಅಂತಂದರೆ ಆ ಸ್ಕಿನ್ನೆಲ್ಲ ಏನಾಗ್ಬಿಡುತ್ತೆ, ತ್ಯಾವ ಆಗಿಬಿಟ್ಟು ನೆಕ್ಸ್ಟ್ ಬೆಡ್ ಸೋರ್ ಆಗಿರ್ಬೋದು, ಅಥವಾ ಇನ್ಫೆಕ್ಷನ್ ಆಗಿರ್ಬೋದು, ಅಥವಾ ಗಾಯ ಆಗಲಿಕ್ಕೆ ನೀವೊಂದು ಚಾನ್ಸ್ ಕೊಟ್ಟಂಗಾಗುತ್ತೆ. ಹಲವಾರು ಬ್ಯಾಕ್ಟೀರಿಯಾಸ್ ಬಂದುಬಿಟ್ಟು ಸೇರಿಬಿಟ್ಟು ಸಮ್ ಕಂಡೀಷನ್ಸ್ ಆಗ್ತಾನೆ ಇರುತ್ತೆ. ಸೊ ಹಾಗಾಗಿ ನೀವು ಅವ್ರನ್ನ ಸ್ವಚ್ಛತೆಯಿಂದ ಕಾಪಾಡಬೇಕಾಗುತ್ತೆ. ಥರ್ಡ್ ಒನ್, ಫುಡ್ ಮತ್ತು ವಾಟರ್. ಸೊ ಯಾವ ರೀತಿಯಾದ ಫುಡ್ ಕೊಡಬೇಕು? ಸಾಕಷ್ಟು ಪ್ರೋಟೀನ್ ಇರುವಂತಹ ಫುಡ್ಗಳನ್ನು ಕೊಡಿ. ಹಾಲು, ಮೊಸರು, ಹಣ್ಣುಗಳಾಗಿರಲಿ, ಎಗ್ ಆಗಿರಲಿ. ನೆಕ್ಸ್ಟ್ ನೀರು ಸಾಕಷ್ಟು ಆಗಿರುವಂತಹ ನೀರನ್ನು ಕೊಡಬೇಕು. ಇನ್ ಕೇಸ್ ಅವರಿಗೆ ಸಾಲಿಡ್ ಫುಡ್ ತೊಗೊಳಕ್ಕಾಗ್ತಿಲ್ಲಪ್ಪ ಅಂತಂದರೆ ನಿಮ್ಮ ವೈದ್ಯರ ಸಲಹೆಯಂತೆ ಅವರಿಗೇನಾದರೂ ಲಿಕ್ವಿಡ್ ಫುಡ್ ಕೊಡೋಕೆ ಹೇಳಿದರೆ ಕರೆಕ್ಟ್ ಟೈಮಲ್ಲಿ ಕೊಡ್ತಾ ಇರಿ. ಅವ್ರಿಗೆ ಯಾವ ಥರದ ಲಿಕ್ವಿಡ್ ಫುಡ್ ಕೊಡಬೇಕು ಅಂತ ತಿಳ್ಕೊಂಬಿಟ್ಟೆ ಕೊಡಿ. ಯಾಕಂದರೆ ಅವರ ಕಂಡೀಷನ್ ಮೇಲೆ ನೀವು ಆಹಾರಗಳನ್ನು ಕೊಡಬೇಕಾಗುತ್ತೆ. ಓಕೆನಾ? ಕರೆಕ್ಟಾಗಿ ಅವರ ದೇಹಕ್ಕೆ ಎಷ್ಟು ಬೇಕೋ ಎಷ್ಟಿಲ್ಲ ಅಂತ ವೈದ್ಯರ ಸಲಹೆಯಂತೆ ಫುಡ್ ಮತ್ತು ವಾಟರ್ನ ಕೊಡ್ತಾ ಹೋಗಿ. ಬೆಡ್ ರಿಡನ್ ಪೇಷಂಟ್ಗೆ ವ್ಯಾಯಾಮ ಅನ್ನೋದು ಸಮೇತ ಇಂಪಾರ್ಟೆಂಟ್ ಆಗಿರುತ್ತೆ. ನಿಮ್ಮ ವೈದ್ಯರ ಸಲಹೆಯಂತೆ ನೀವು ಅವರಿಗೆ ಪ್ಯಾಸಿವ್ ಎಕ್ಸಸೈಸ್ ಆದರೂ ಮಾಡಿಸಿ. ಡೈಲಿ ಏನಿಲ್ಲ ಅಂತಂದರೂ 3 to 4 ಟೈಮ್ಸ್ ಆದರೂ ಒಂದು 15 to 20 ಮಿನಿಟ್ಸ್ ಆದರೂ ಮಾಡಿಸ್ತಾ ಹೋಗಿ. ಸೊ ಅದರಿಂದ ಏನಾಗುತ್ತೆ, ಅವರಿಗೆ ಸ್ಟಿಫ್ನೆಸ್ ಇರುತ್ತಲ್ವ, ಅದಾಗೋದನ್ನ ತಡಿಬೋದು ಆಗುತ್ತೆ ವೀಕ್ಷಕರೇ. ಸೊ ಹಾಗಾಗಿ ಅವರಿಗೆ ಪ್ಯಾಸಿವ್ ಎಕ್ಸಸೈಸ್ಗಳನ್ನು ಮಾಡಿಸ್ತಾ ಹೋಗಿ ಡೈಲಿ. ನೆಕ್ಸ್ಟ್ ಪಾಯಿಂಟ್, ಅವರಿಗೆ ಡೀಪ್ ಬ್ರೀತ್ ತೊಗೊಳಕ್ಕೆ ನೀವು ಹೆಲ್ಪ್ ಮಾಡಬೇಕಾಗುತ್ತೆ. ಡೀಪ್ ಬ್ರೀತ್ ತಗೊಳ್ಳಿ ಅಂತ ನೀವು ಹೇಳ್ಕೊಡಿ ಅವರಿಗೆ. ಆದಷ್ಟು ನೀವು ಮಲಗಿಸೋದು ಬಿಟ್ಟು ಸ್ವಲ್ಪ ಕುತ್ಕೊಳಕ್ಕೆ ಟ್ರೈ ಮಾಡಿಸಿ ಅವ್ರನ್ನ. ಮತ್ತು ಅವರಿಗೆ ನೀವು ಧೈರ್ಯ ಹೇಳ್ತಿರ್ಬೇಕು. ಸೊ ಏನಾಗಲ್ಲ, ನಾವಿದ್ದೀವಿ, ಆರಾಮಾಗಿರಿ, ಏನು ಟೆನ್ಷನ್ ತೊಗೊಬೇಡಿ ಅಂತ ಆ ಥರ ನೀವು ಬೆಡ್ ರಿಡನ್ ಪೇಷಂಟ್ಗೆ ಪ್ರೋತ್ಸಾಹಿಸ್ತಾ ಇರಬೇಕು. ನೆಕ್ಸ್ಟ್ ಬಂದುಬಿಟ್ಟು ಅವ್ರಿಗೆ ಏನಾದರೂ ಮೂತ್ರ ಹೋಗ್ಲಿಕ್ಕೆ ಕೆಥೆಟರ್ ಏನಾದರೂ ಹಾಕಿದರೆ ಸೊ ಚೇಂಜ್ ಮಾಡಿಸ್ತಾ ಇರ್ರಿ. ಅದೇ ಕೆಥೆಟರ್ನ ಯೂಸ್ ಮಾಡೋಕ್ಕೆ ಹೋಗಬೇಡಿ. ನೆಕ್ಸ್ಟ್ ಅವ್ರಿಗೇನಾದರೂ ಮತ್ತೆ ಸೊ ಅದು ಯೂರಿನ್ ಯಾವ ಕಲರ್ ಇದೆ ಏನಿಲ್ಲ ಅಂತ ನಿಮ್ಮ ವೈದ್ಯರಿಗೆ ಹೇಳಿ. ಇನ್ ಕೇಸ್ ಅವ್ರಿಗೆ ಆ ಟೈಮಲ್ಲಿ ಏನಾದರೂ ಜ್ವರ ಬಂದರೆ, ಕೆಮ್ಮು ಬಂದರೆ ಡಾಕ್ಟರ್ಗೆ ತೋರಿಸಿ. ಸ್ಮಾಲ್ ಪ್ರಾಬ್ಲಮ್ಸ್ ಇದ್ದಾಗೆ ನೀವು ತೋರಿಸ್ಕೊಂಡ್ರೆ ಸೀರಿಯಸ್ ಪ್ರಾಬ್ಲಮ್ನ ಎದುರಿಸೋದು ಕಡಿಮೆ ಆಗ್ತಾ ಬರುತ್ತೆ. ಒಬ್ಬ ಪೇಷಂಟ್ಗೆ ಮೇನ್ ಏನು ಗೊತ್ತಾ, ಮಾನಸಿಕವಾಗಿ ಬೆಂಬಲ ಬೇಕು. ಸೊ ಹಾಗಾಗಿ ಅವ್ರನ್ನ ಪ್ರೀತಿಯಿಂದ ಮಾತಾಡಿಸ್ಬೇಕು ನೀವು. ಫ್ಯಾಮಿಲಿ ಜೊತೆಗೆ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಬಿಡಬೇಕು. ಅವ್ರಿಗೇನಾದರೂ ಹಾಡಾಗಿರಲಿ, ಭಜನೆ ಆಗಿರಲಿ, ಇನ್ ಕೇಸ್ TV ನೋಡೋದು ಇಷ್ಟ ಆಯ್ತು ಅಂದರೆ ಸ್ವಲ್ಪ ಹೊತ್ತು ನೋಡೋಕ್ಕೆ ಬಿಡ್ರಿ. ಸೊ ಅವ್ರಿಗೇನಪ್ಪ ಅಂತಂದರೆ ಅಲೋನ್ ಇದ್ದೀನಿ ಅಂತ ಫೀಲ್ ಮಾಡ್ಸೋಕ್ಕೆ ಹೋಗ್ಬೇಡಿ, ಆಯಿತಾ? ಒಬ್ಬ ಪೇಷಂಟ್ಗೆ ಅವ್ನು ಮೆಡಿಸಿನ್ ತೊಗೊಳೋದಕ್ಕಿಂತ ಯಾರಾದರೂ ಒಬ್ಬರು ಹೇಗಿದ್ದೀರಾ, ಊಟ ಆಯಿತಾ, ಹೆಂಗಿದ್ದೀರಾ ಅಂತ ಚೆನ್ನಾಗಿ ಮಾತಾಡ್ಸೋದೇ ಒಂದು ದೊಡ್ಡ ಮೆಡಿಸಿನ್ ಆಗಿರುತ್ತೆ ವೀಕ್ಷಕರೇ. ಸೊ ಹಾಗಾಗಿ ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ಳಿ. ಆಲ್ಮೋಸ್ಟ್ ಎಲ್ಲರೂ ಚೆನ್ನಾಗಿ ನೋಡ್ಕೊತಾರೆ. ಸೊ ನಮ್ಮ ಕರ್ತವ್ಯ ಇದೆ ಅಲ್ವಾ, ಹೇಳಬೇಕು. ಸೊ ಹಾಗಾಗಿ ಹೇಳ್ತಿದ್ದೀನಿ. ಲಾಸ್ಟಲ್ಲಿ ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತಿದ್ದೀನಿ ನಿಮಗೆ. ಅವ್ರಿಗೇನಾದರೂ ಜ್ವರ ಇತ್ತು, ಇನ್ ಕೇಸ್ ಏನಾದರೂ ಸಿವಿಯರ್ ಆಯ್ತಪ್ಪ ಅಂತಂದರೆ ನಿಮ್ಮ ಡಾಕ್ಟರ್ನ ಕನ್ಸಲ್ಟ್ ಮಾಡೋದು ವೆರಿ ಇಂಪಾರ್ಟೆಂಟ್. ಸೊ ಬೆಡ್ ರಿಡನ್ ಪೇಷಂಟ್ನ ನೋಡ್ಕೊಳ್ಳೋಕ್ಕೆ ತುಂಬ ಕಷ್ಟ ಆಗ್ಬೋದು. ಬಟ್ ಸರಿಯಾದ ರೀತಿಯಲ್ಲಿ ನೋಡಿದರೆ ಬೇರೆ ಇನ್ಫೆಕ್ಷನ್ಗಳಿಂದ ದೂರ ಇದ್ದರೆ ಸ್ವಲ್ಪ ದಿನ ಬದುಕೊಂತಾರೆ.
ಅಷ್ಟು ಬಿಟ್ಟರೆ ಇನ್ನೇನಿಲ್ಲ. ಇನ್ ಕೇಸ್ ಅವರು ಸಫರ್ ಆಗಬೇಕು, ಅದರ ಜೊತೆಗೆ ನೀವು ಸಫರ್ ಆಗಬೇಕಾಗುತ್ತೆ. ಸೊ ಹಾಗಾಗಿ ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂದ್ಕೊತೀನಿ. ಸೊ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ನಿಮ್ಮ ಎಲ್ಲ ಫ್ರೆಂಡ್ಸ್ಗೆ ಶೇರ್ ಮಾಡಿ ಆ್ಯಂಡ್ ಲೈಕ್ ಮಾಡಿ. ಇನ್ನು ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಪಟ್ ಅಂತ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡೋದನ್ನು ಮಾತ್ರ ಮರಿಬೇಡಿ. ಇನ್ನಷ್ಟು ಹೆಲ್ತ್ ಟಿಪ್ಸ್ಗಾಗಿ ನಿಮ್ಮ ಆರೋಗ್ಯದ ಬಗ್ಗೆ ಕಾಳಜಿ ಇರಲಿ. ಧನ್ಯವಾದಗಳು ವೀಕ್ಷಕರೇ.